ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸಿಕೊಡ್ತಾ ಇದೀನಿ ಅಂದ್ರೆ ಇವತ್ತು ಆಧಾರ್ ಕಾರ್ಡ್ ಅನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬಹುದು, ಇದರ ಜೊತೆಗೆ ರೇಷನ್ ಕಾರ್ಡ್ ಅನ್ನು ಕೂಡ ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡಬಹುದು, ಜೊತೆಗೆ ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇರೋದ್ರಿಂದ ನಮ್ಮ ಒಂದು ವೋಟರ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಇವತ್ತು ಹೊಸದಾಗಿ ಒಂದು ವೋಟರ್ ಕಾರ್ಡ್ ಮಾಡಿಸ್ಕೊಂಡವರಾಗಿರಬಹುದು ಅಥವಾ ಹಳೆಯದಾಗಿರುವಂತಹ ವೋಟರ್ ಕಾರ್ಡ್ ಆಗಿರಬಹುದು, ಅವುಗಳನ್ನ ಡಿಜಿಟಲ್ ಆಗಿ ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ 3 ದಾಖಲೆಗಳನ್ನ ಯಾವ ರೀತಿಯಾಗಿ ನಾವು ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಲಿಸಿಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಬೆಲ್ ಐಕಾನ್ ಗಂಟಿ ಬರ್ತದ, ಮೇಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು. ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನು ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಮೊದಲಿಗೆ ನೋಡ್ತಿದ್ದಾನೆ ಒಂದು ವೋಟರ್ ಕಾರ್ಡ್ ಅನ್ನು ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ಜೊತೆಗೆ ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ಇರುವಂತಹ ಒಂದು ಗೂಗಲ್ ಕ್ರೋಮ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡಿಕೊಂಡು ಈ ರೀತಿಯಾಗಿ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಹೇಳುತ್ತೆ, ಇದರ ಒಂದು ವೆಬ್ಸೈಟ್ ಕೂಡ ನಾನು ಸಂಪೂರ್ಣವಾಗಿ ನಿಮಗೆ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದ ಕೂಡ ಈ ಒಂದು ವೆಬ್ಸೈಟ್ ಗೆ ನೀವು ಸಂಪೂರ್ಣವಾಗಿ ಹೋಗಬಹುದು. ಅಲ್ಲಿ ಹೋಗಿದ್ದ ನಂತರ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರುತ್ತೆ ಇಪಿಕ್ ಡೌನ್ಲೋಡ್ ಅಂತ ಬರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಸರ್ ಲಾಗಿನ್ ಅಂತ ಬರ್ತಾ ಇದೆಯಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಲಾಗಿನ್ ಐಡಿ ಇತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಲಾಗಿನ್ ಆಗ್ಬೇಕಾಗತ್ತೆ. ಇಲ್ಲ ಸರ್ ನನ್ನ ಹತ್ರ ಲಾಗಿನ್ ಐಡಿ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಮ ಒಂದು ಐಡಿಯನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಕ್ರಿಯೇಟ್ ಅನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲ ಸರ್ ನಾನು ಆಲ್ರೆಡಿ ನನ್ನ ಒಂದು ಮೊಬೈಲ್ ನಂಬರ್ ಕೊಟ್ಟು ನಾನು ವೋಟರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದೆ, ಆ ಒಂದು ಸಮಯದಲ್ಲಿ ನಾನು ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದೆ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕು. ಓಕೆ, ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿದ ನಂತರ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಸಂಪೂರ್ಣವಾಗಿ ಹಾಕೋರಿ. ಅಂದ್ರೆ ನೀವು ಒಂದು ವೋಟರ್ ಕಾರ್ಡ್ ಮಾಡಿಸುವ ಸಮಯದಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದೀರೋ ಆ ಒಂದು ಮೊಬೈಲ್ ನಂಬರ್ ಅನ್ನ ನೀವು ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕು. ಹಾಕಿದ ನಂತರ ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೊಡೋದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನೀವು ಕ್ಯಾಪಿಟಲ್ ಸ್ಮಾಲ್ ಇತ್ತು ಅಂದ್ರೆ ಅದೇ ರೀತಿಯಾಗಿ ನೀವೇನ್ ಮಾಡಬೇಕು, ಅದನ್ನ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ. ಸ್ಮಾಲ್ ಲೆಟರ್ ಇತ್ತು ಅಂದ್ರೆ ಸ್ಮಾಲ್ ಲೆಟರ್ ಹಾಕಿ, ಕ್ಯಾಪಿಟಲ್ ಲೆಟರ್ ಇತ್ತು ಅಂದ್ರೆ ಕ್ಯಾಪಿಟಲ್ ಲೆಟರ್ ಹಾಕಿ ನೀವೇನ್ ಮಾಡಬೇಕು. ಈಗ ಇಲ್ಲಿ ಕಂಟಿನ್ಯೂ ಅಂತ ಕಾಣಿಸ್ತಾ ಇರುತ್ತೆ, ನೀವೇನ್ ಮಾಡಬೇಕು ಕಂಟಿನ್ಯೂ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಕಂಟಿನ್ಯೂ ಮೇಲೆ ಮಾಡಿದ ತಕ್ಷಣ ಇಲ್ಲಿಂದ ನಮಗೆ ಒಂದು ಪಾಸ್ವರ್ಡ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಹೊಸದಾಗಿ ನಾವು ಒಂದು ಪಾಸ್ವರ್ಡ್ ಕೂಡ ನಾವು ತಯಾರು ಮಾಡ್ಕೋಬಹುದು. ಯಾಕಂದ್ರೆ ನಾವು ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದೀವಿ ಅಂದ್ರೆ ನಾವು ಅಪ್ಲಿಕೇಶನ್ ಹಾಕುವಂತ ಸಮಯದಲ್ಲಿ ಆನ್ಲೈನ್ ದವರು ಯಾವ ರೀತಿಯಾಗಿ ಒಂದು ಪಾಸ್ವರ್ಡ್ ಹಾಕಿದ್ದಾರೆ ಗೊತ್ತಿರಲ್ಲ. ಹಾಗಾಗಿ ನೀವೇನ್ ಮಾಡ್ಕೋಬಹುದು, ನಿಮ್ಮ ಒಂದು ಮೊಬೈಲ್ ಫೋನಿಗೆ ಒಂದು ಪಾಸ್ವರ್ಡ್ ಅನ್ನ ರೀಜನರೇಟ್ ಮಾಡ್ಕೋಬಹುದು. ಅವಾಗ ನೀವು ಪಾಸ್ವರ್ಡ್ ಯಾವ ರೀತಿಯಾಗಿ ಹಾಕಬೇಕು ಅಂದ್ರೆ ಮೊದಲಿಗೆ ನಿಮ್ಮ ಒಂದು 4 ಡಿಜಿಟಿನ ಅಂಕಿಗಳು ಅಂದ್ರೆ ನಿಮ್ಮ ಹೆಸರು ಹಾಕಿ, ಅದಾದ ನಂತರ ಆಟ್ ಆಗಿರ್ಬೋದು ಮತ್ತೆ ಯಾವ್ದಾದ್ರು ಒಂದು ಸಿಂಬಲ್ ಅನ್ನು ಹಾಕೋಬೇಕು. ಅದಾದ ನಂತರ ನಂಬರ್ಸ್ ಗಳನ್ನ ಹಾಕ್ಬೇಕಿಲ್ಲ ಅಂದ್ರೆ 3 ತರದ ಒಂದು ಪಾಸ್ವರ್ಡ್ ಗಳನ್ನ ಹಾಕೋಬೇಕು. ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಸಂಪೂರ್ಣವಾಗಿ ಒಂದು ಪಾಸ್ವರ್ಡ್ ಅನ್ನು ಹಾಕೋತಾ ಇದ್ದೀನಿ. ಯಾವ ರೀತಿಯಾಗಿ ಹಾಕ್ಬೇಕು ಅಂದ್ರೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ನ ನೀವು ಅಲ್ಲಿ ಹಾಕ್ಬೇಕಾಗತ್ತೆ. ಹಾಕಿದ ನಂತರ ಏನ್ ಮಾಡ್ಕೋಬೇಕು, ಈ ರೀತಿಯಾಗಿ ಒಂದು ಪಾಸ್ವರ್ಡ್ ಅನ್ನ ಸಂಪೂರ್ಣವಾಗಿ ತಯಾರು ಮಾಡ್ಕೊಳ್ಳಿ. ಮೇಲ್ಗಡೆ ಹಾಕಿರುವಂತಹ ಪಾಸ್ವರ್ಡ್ ಅನ್ನ ನೀವು ಕೆಳಗಡೆ ಸಂಪೂರ್ಣವಾಗಿ ಅದೇ ಒಂದು ಪಾಸ್ವರ್ಡ್ ಅನ್ನು ಹಾಕೋಬೇಕು ನೆನಪಿಟ್ಕೊಂಡು. ಓಕೆ, ಅದನ್ನ ಒಂದ್ ಕಡೆ ಬುಕ್ ಒಳಗೂ ಕೂಡ ನೀವು ಬರೆದು ಇಟ್ಕೊಂಡು ಪರವಾಗಿಲ್ಲ. ಸೇಮ್ ಆಗಿ ನೀವೇನ್ ಮಾಡ್ಬೇಕು, ಆ ಒಂದು ಪಾಸ್ವರ್ಡ್ ಅನ್ನ ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ. ಓಕೆ, ಹಾಕಿದ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಓಕೆ ನಾನು ಈ ಒಂದು ಪಾಸ್ವರ್ಡ್ ಅನ್ನ ಸಂಪೂರ್ಣವಾಗಿ ಹಾಕೋತಾ ಇದ್ದೀನಿ. ಹಾಕಿದ ನಂತರ ನೀವೇನ್ ಮಾಡ್ಬೇಕು, ಅದೇ ರೀತಿಯಾದಂತಹ ಪಾಸ್ವರ್ಡ್ ಹಾಕಿದ ನಂತರ ಕೆಳಗಡೆ ರಿಕ್ವೆಸ್ಟ್ OTP ಅಂತ ಬರುತ್ತೆ. ಈ ಒಂದು ಮೊಬೈಲ್ ನಂಬರ್ಗೆ ಅಂದ್ರೆ ನೀವು ಆಗ್ಲೇ ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನ ಇಲ್ಲಿ ಸಂಪೂರ್ಣವಾಗಿ ನೋಡ್ಕೋಬೇಕು. ಓಕೆ, ರಿಕ್ವೆಸ್ಟ್ OTP ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡ್ತಿದ್ದೇನೆ. ಸಕ್ಸೆಸ್ಫುಲ್ OTP ಸೆಂಡ್ ಅಂತ ಬರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ. ಈ ಒಂದು ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಒಂದು OTP ಅನ್ನ ನೀವೇನ್ ಮಾಡ್ಬೇಕಿಲ್ಲ ಸಂಪೂರ್ಣವಾಗಿ ಈ ಒಂದು ಬಾಕ್ಸ್ ಒಳಗಡೆ ನೀವೇನ್ ಮಾಡ್ಬೇಕಾಗುತ್ತೆ, OTP ಅನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಓಕೆ, ನಿಮ್ಮ ಒಂದು ಮೊಬೈಲ್ ಫೋನಿಗೆ OTP ಬಂದಿರುತ್ತೆ. ಆ OTP ಅನ್ನ ಸಂಪೂರ್ಣವಾಗಿ ಹಾಕೊಂಡು ವೆರಿಫೈ ಅಂಡ್ ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಓಕೆ, ಮಾಡಿದ ನಂತರ ಪಾಸ್ವರ್ಡ್ ಚೇಂಜ್ ಸಕ್ಸೆಸ್ಫುಲ್, ಪ್ಲೀಸ್ ಲಾಗಿನ್ ಎ ನ್ಯೂ ಪಾಸ್ವರ್ಡ್ ಅಂತ ಇರುತ್ತೆ. ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಈಗ ನೀವು ಪಾಸ್ವರ್ಡ್ ಅನ್ನ ಜನರೇಟ್ ಮಾಡಿದಿರಿ. ಈಗ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನು ಸಂಪೂರ್ಣವಾಗಿ ಇಲ್ಲಿಂದ ಹಾಕೋಬೇಕು. ಹಾಕಿದ ನಂತರ ನೀವು ಆಗಲೇ ಕೊಟ್ಟಿರುವಂತಹ ಒಂದು ಪಾಸ್ವರ್ಡ್ ಯಾವ ರೀತಿಯಾಗಿ ಒಂದು ಪಾಸ್ವರ್ಡ್ ಅನ್ನು ಕೊಟ್ಟಿದ್ರೋ ಅದೇ ರೀತಿಯಾಗಿ ನೀವು ಇಲ್ಲಿ ಪಾಸ್ವರ್ಡ್ ಅನ್ನು ಹಾಕೊಂಡು ಏನ್ ಮಾಡ್ಬೇಕು, ಈಗ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಕೂಡ ಸಂಪೂರ್ಣವಾಗಿ ಹಾಕೊಳ್ಳಿ. ಓಕೆ, ಅದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನಾವೇನ್ ಮಾಡಬೇಕು, ಒಂದು ಕ್ಯಾಪ್ಚರ್ ಕೋಡ್ ಅನ್ನ ಹಾಕೋಬೇಕು. ಸೇಮ್ ಅದೇ ರೀತಿಯಾದಂತಹ ಒಂದು ಕ್ಯಾಪ್ಚರ್ ಕೋಡ್ ಗಳನ್ನ ಹಾಕಿ ನೀವೇನ್ ಮಾಡ್ಬೇಕು, ಈಗ ಇಲ್ಲಿ ರಿಕ್ವೆಸ್ಟ್ OTP ಮೇಲೆ ಮತ್ತೆ ಕ್ಲಿಕ್ ಅನ್ನ ಮಾಡ್ಕೋಬೇಕು.
ಓಕೆ, ಮತ್ತೆ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಮತ್ತೆ ನಮ್ಗೆ ಏನ್ ಬರುತ್ತೆ, ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಕೂಡ ನಾವು ಏನ್ ಮಾಡ್ಬೇಕಾಗತ್ತೆ, ಮತ್ತೆ ಸಂಪೂರ್ಣವಾಗಿ OTP ಅನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. OTP ಹಾಕಿದ ನಂತರ ವೆರಿಫೈ ಲಾಗಿನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಓಕೆ, ನೋಡಬಹುದು ಸಂಪೂರ್ಣವಾಗಿ ನಾವು ಲಾಗಿನ್ ಮಾಡ್ತಿದ್ದಾನೆ. ಇಲ್ಲಿಂದ ನೀವು ಲಾಗಿನ್ ಮಾಡಿರುವಂತ ಒಂದು ಪ್ರೊಫೈಲ್, ಓಕೆ ನೋಡಬಹುದು ಸಂಪೂರ್ಣವಾಗಿ ಲಾಗಿನ್ ಮಾಡ್ತಿದ್ದಾನೆ. ಇಲ್ಲಿಂದ ನೀವು ಲಾಗಿನ್ ಮಾಡಿರುವಂತಹ ಒಂದು ಪ್ರೊಫೈಲ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿಂದ ಒಂದು ಲಾಗೌಟ್ ಕೂಡ ಆಗ್ಬಹುದು, ನಿಮ್ಮ ಒಂದು ಪ್ರೊಫೈಲ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿಂದ ಚೇಂಜ್ ಪಾಸ್ವರ್ಡ್ ಕೂಡ ನೀವು ಸಂಪೂರ್ಣವಾಗಿ ಮಾಡಬಹುದು. ಈಗ ನನ್ಗೇನ್ ಮಾಡ್ಬೇಕಾಗಿದೆ, ಇಪಿಕ್ ಡೌನ್ಲೋಡ್ ಅಂದ್ರೆ ಒಂದು ವೋಟರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಡೌನ್ಲೋಡ್ ಮಾಡ್ಲಿಕ್ಕೆ ಹೋದಾಗ ಇಲ್ಲಿ ಎರಡು ತರದ ವಿಧಾನಗಳಿಂದ ನೀವೇನ್ ಮಾಡಬಹುದು, ನಿಮ್ಮ ಒಂದು ವೋಟರ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿಂದ ರೆಫರೆನ್ಸ್ ನಂಬರ್ ಅಂದ್ರೆ ನೀವು ಹೊಸದಾಗಿ ಒಂದು ವೋಟರ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಿದ್ರ ಅಂದ್ರೆ ಅರ್ಜಿ ಸಲ್ಲಿಸುವಾಗ ಅರ್ಜಿ ಹಾಕಿದ ನಂತರ ನಿಮ್ಮ ಹತ್ರ ಒಂದು ಟ್ರ್ಯಾಕಿಂಗ್ ನಂಬರ್ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಆ ಒಂದು ರೆಫರೆನ್ಸ್ ಮುಖಾಂತರ ಕೂಡ ನೀವು ಒಂದು ಡೌನ್ಲೋಡ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲ ಸರ್, ನನ್ನ ಹಳೆಯದಾಗಿರುವಂತಹ ವೋಟರ್ ಕಾರ್ಡ್ ಇದೆ, ನಾನು ಹೊಸದಾಗಿ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಒಂದು ಇಪಿಕ್ ಐಡಿ ಅಂತ ನಿಮ್ಮ ಒಂದು ವೋಟರ್ ಕಾರ್ಡ್ ಮೇಲೆ ಇದ್ದಿರತ್ತೆ. ಆ ಒಂದು ನಂಬರ್ ಅನ್ನ ಹಾಕಿ ನೀವು ಏನ್ ಮಾಡಬಹುದು, ಅಲ್ಲಿ ಸಂಪೂರ್ಣವಾಗಿ ಡೌನ್ಲೋಡ್ ಅನ್ನ ಮಾಡಬಹುದು. ಓಕೆ, ನಾನು ಹಳೆಯದಾಗಿರುವಂತಹ ಒಂದು ವೋಟರ್ ಕಾರ್ಡ್ ಇರೋದ್ರಿಂದ ಅವರ ಒಂದು ಇಪಿಕ್ ನಂಬರ್ ಸಂಪೂರ್ಣವಾಗಿ ಹಾಕ್ತಾ ಇದ್ದೇನೆ. ನಿಮ್ಮ ಒಂದು ವೋಟರ್ ಕಾರ್ಡಿನ ನಿಮ್ಮ ಒಂದು ಫೋಟೋ ಬಾಜುನೇ ಇದ್ದಿರ್ತ ನಂಬರ್, ಆ ನಂಬರ್ ಅನ್ನ ಸಂಪೂರ್ಣವಾಗಿ ಹಾಕೊಳ್ಳಿ. ಹಾಕಿದ ನಂತರ ನಿಮ್ಮ ಒಂದು ರಾಜ್ಯ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು. ಯಾಕಂದ್ರೆ ಕರ್ನಾಟಕದವ್ರು ಇರೋದ್ರಿಂದ ನಾವು ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡಿ ಇಲ್ಲಿಂದ ಸರ್ಚ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ನೋಡಬಹುದು ಸಂಪೂರ್ಣವಾಗಿ ಅವರ ಒಂದು ಡೀಟೇಲ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅಂದ್ರೆ ಒಂದು ವೋಟರ್ ಕಾರ್ಡ್ ಅಲ್ಲಿ ಏನು ಡೀಟೇಲ್ಸ್ ಇದೆಯೋ ಅದೇ ತರ ಇಲ್ಲಿ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅವಾಗ ನೀವೇನ್ ಮಾಡಬಹುದು, ಸರ್ ಇದನ್ನ ಡೌನ್ಲೋಡ್ ಮಾಡ್ಬೇಕಲ್ಲ, ಎಲ್ಲಿ ಸಿಗ್ತದ್ರಿ? ಮತ್ತೆ ಇನ್ ಕೆಲವರಿಗೆ ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ ಇಲ್ಲಿ ಇದು ಒಂದು ಫಾರಂ ನಂಬರ್ 8 ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ನೀವು ಲಿಂಕ್ ಮಾಡಿದ್ರೆ ಈ ರೀತಿಯಾಗಿ ಬರ್ತಾ ಇರತ್ತೆ. ಇಲ್ಲ ಅಂದ್ರೆ ರೆಡ್ ಕಲರ್ ಒಳಗೆ ಇದು ಬರ್ತಾ ಇರತ್ತೆ. ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಫಾರಂ ನಂಬರ್ 8 ಅಂತ ಇರತ್ತೆ ಇದೇ ಒಂದು ಪೋರ್ಟಲ್ ಒಳಗಡೆ. ಅವಾಗ ನೀವು ಆ ಒಂದು ಫಾರಂ ನಂಬರ್ 8 ಅಪ್ಡೇಟ್ ಮಾಡಿಸೋ ಮುಖಾಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ನೀವೇನ್ ಮಾಡಬಹುದು, ವೋಟರ್ ಕಾರ್ಡ್ ಅನ್ನ ಎಲ್ಲಿ ಬೇಕಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಗೊತ್ತಾಗುತ್ತಾ? ಯಾಕಂದ್ರೆ ಇವರ ಒಂದು ವೋಟರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿಸದೇ ಇರೋದ್ರಿಂದ ನಮಗೆ ಈ ರೀತಿಯಾಗಿ ಬರ್ತಾ ಇದೆ. ಸ್ವಲ್ಪ ನೀವು ಇದನ್ನ ಪೇಜ್ ಅನ್ನ ನಾನು ಸಂಪೂರ್ಣವಾಗಿ ಕೆಳಗಡೆ ತಗೋತಿದ್ದಾನೆ. ನೋಡಬಹುದು ಇಲ್ಲಿಂದ ಸಂಪೂರ್ಣವಾಗಿ ಪ್ಲೀಸ್ ಅಥೆಂಟಿಕೇಶನ್ OTP ಮುಖಾಂತರ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬರ್ತಾ ಇರತ್ತೆ. ಯಾಕಂದ್ರೆ ನೀವು ಸರ್ಚ್ ಮಾಡ್ತಾ ಇದ್ರಿ ನಿಮ್ಗೆ ಈ ರೀತಿಯಾಗಿ ಬರ್ತಾ ಇರೋದಿಲ್ಲ. ಯಾಕೆ ಬರ್ತಾ ಇರೋದಿಲ್ಲ ಅಂದ್ರೆ ಇನ್ನೊಂದೇನಪ್ಪಾ ಅಂದ್ರೆ ಸರ್ ನಮ್ಗೆ ಈ ರೀತಿಯಾಗಿ ಬರ್ತಾ ಇಲ್ಲಲ್ಲ ಸರ್, ಅವಾಗ ನಾವೇನ್ ಮಾಡ್ಬೇಕಂದ್ರೆ ಯಾಕಂದ್ರೆ ನಿಮ್ಮ ಒಂದು ವೋಟರ್ ಕಾರ್ಡ್ ಗೆ ನೀವು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಸದೇ ಇರೋದ್ರಿಂದ ನಿಮ್ಗೆ ಏನಾಗ್ತಾ ಇದೆ, ಇಲ್ಲಿ ರೆಡ್ ಕಲರ್ ಒಳಗೆ ಬರ್ತಾ ಇರತ್ತೆ. ಅದು ಹೇಳ್ಕೊಡ್ತಾರ ಅವರು. ನೀವೇನ್ ಮಾಡ್ಬೇಕು, ಫಾರಂ ನಂಬರ್ 8 ಅನ್ನ ಫಿಲ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ವೋಟರ್ ಕಾರ್ಡ್ ಗೆ ಲಿಂಕ್ ಮಾಡಿಸಿದ್ರೆ ಮಾತ್ರ ಏನ್ ಬರುತ್ತೆ, ನಿಮ್ಗೆ ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದನ್ನ ಹೆಂಗ್ ಮಾಡ್ಬೇಕಂದ್ರೆ ಆನ್ಲೈನ್ ಸೆಂಟರ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಫಾರಂ ನಂಬರ್ 8 ಅನ್ನ ಫಿಲ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ವೋಟರ್ ಕಾರ್ಡ್ ಗೆ ಲಿಂಕ್ ಮಾಡಿಸಿದ್ರೆ ಸಾಕು, ಈ ರೀತಿಯಾಗಿ ನಿಮ್ಗೆ ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆ, ಅವಾಗ ನಾನೇನ್ ಮಾಡ್ತಾ ಇದ್ದೇನೆ, ಇಲ್ಲಿಂದ ಸೆಂಡ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಡೌನ್ಲೋಡ್ ಮಾಡ್ಬೇಕಾಗಿದೆಯಲ್ಲ, ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿಂದ ಅಥೆಂಟಿಕೇಶನ್ ಮಾಡ್ಕೋಬೇಕು. OTP ಮುಖಾಂತರ ನಾನು ಡೌನ್ಲೋಡ್ ಮಾಡ್ತಾ ಇದ್ದೇನೆ ಅಂದ್ರೆ ಸೆಂಡ್ OTP ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ನೋಡಬಹುದು ಸಂಪೂರ್ಣವಾಗಿ ಕೆಳಗಡೆ ಇಲ್ಲಿಂದ ಡೌನ್ಲೋಡ್ ಆಗಿದೆ. ಸಂಪೂರ್ಣವಾಗಿ ಒಂದು ವೋಟರ್ ಕಾರ್ಡ್ ಅನ್ನ ನಾನು ಏನ್ ಮಾಡಿದ್ದೇನೆ, ಡೌನ್ಲೋಡ್ ಮಾಡಿದ್ದೇನೆ. ಜಸ್ಟ್ ಇದರ ಮೇಲೆ ಡೌನ್ಲೋಡ್ ಆಗಿರುವಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಓಪನ್ ಆಗಿಬಿಡುತ್ತೆ. ನೋಡಬಹುದು ಇಲ್ಲಿಂದ ಸಂಪೂರ್ಣವಾಗಿ ಡೌನ್ಲೋಡ್ ಆಗಿರುವಂತ ಅವರ ಒಂದು ಭಾವಚಿತ್ರ, ಅವರ ಒಂದು ವೋಟರ್ ಕಾರ್ಡ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅವರ ಒಂದು ಮತಕ್ಷೇತ್ರ ಎಲ್ಲಾ ಡೀಟೇಲ್ಸ್ ಕೂಡ ಏನ್ ಆಗ್ತಾ ಇರತ್ತೆ, ಸಂಪೂರ್ಣವಾಗಿ ವಿಸಿಬಲ್ ಇರುತ್ತೆ. ಇದನ್ನ ಪ್ರಿಂಟ್ ಇತ್ತು ಅಂದ್ರೆ ಪ್ರಿಂಟ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡೋ ಮುಖಾಂತರ ಇದನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ಸರ್ ಅಂದ್ರೆ ಇದಕ್ಕೆ ಐಡೆಂಟಿ ತರ ನೀವು ಕೂಡ ಸಂಪೂರ್ಣವಾಗಿ ಪ್ರಿಂಟ್ ಅನ್ನ ಪಡೆದು ಉಪಯೋಗಿಸಬಹುದು. ಇದರ ಜೊತೆಗೆ ಇನ್ನೊಂದು ಏನಂದ್ರೆ ಇವತ್ತು ಆಧಾರ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಬೇಕು ಸರ್, ಅದನ್ನು ಕೂಡ ಸಂಪೂರ್ಣವಾಗಿ ತೋರಿಸ್ಕೊಡ್ತೇನೆ. ಓಕೆ, ಅವಾಗ ನೀವೇನ್ ಮಾಡ್ಬೇಕು, ಮೊದಲಿಗೆ ಮತ್ತೆ ಗೂಗಲ್ ಕ್ರೋಮ್ ಒಳಗೆ ಹೋಗ್ತಿದ್ದಾನೆ. ಇಲ್ಲಿಂದ UID ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಾನೇನ್ ಮಾಡ್ತಾ ಇದ್ದೀನಿ, ಮೈ ಆಧಾರ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಯಾವ್ದಾದ್ರು ಒಂದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರ ಒಳಗಡೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಇನ್ನೊಂದು ತಿಳ್ಕೋಬೇಕು, 10 ವರ್ಷದ ಹಳೆದಾಗಿರುವಂತಹ ಆಧಾರ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಜೂನ್ 14ನೇ ತಾರೀಕು ಕೊನೆಯ ಅವಕಾಶ ಇರುತ್ತೆ. ಅಲ್ಲಿವರೆಗೂ ಕೂಡ ನೀವೇನ್ ಮಾಡಬಹುದು, ಅದರ ಒಳಗಡೆನೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಂದ್ರೆ 10 ವರ್ಷದ ಹಳೆಯ ಆಧಾರ್ ಕಾರ್ಡ್ ಇತ್ತು ಅಂದ್ರೆ ನೀವು ಸಂಪೂರ್ಣವಾಗಿ ಅದನ್ನ ನವೀಕರಿಸಿಕೊಳ್ಳಬೇಕಾಗುತ್ತೆ. ಓಕೆನಾ? ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಮೈ ಆಧಾರ್ ಒಳಗೆ ಹೋಗಿ ಇಲ್ಲಿಂದ ಆಧಾರ್ ಡೌನ್ಲೋಡ್ ಆಧಾರ್ ಅಂತ ಬರುತ್ತೆ. ನೀವು ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ನೀವು ಒಂದು ಮೊಬೈಲ್ ನಂಬರ್ OTP ಮುಖಾಂತರ ನೀವೇನ್ ಮಾಡ್ಬೇಕು, ಇಲ್ಲಿ ಲಾಗಿನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಅವಾಗ ಏನ್ ಮಾಡ್ಬೇಕು, ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡೋ ಮುಖಾಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಹಾಕಿ ನೀವೇನ್ ಮಾಡಬಹುದು, ಲಾಗಿನ್ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು.
ಓಕೆ, ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿಂದ ಸಂಪೂರ್ಣವಾಗಿ ಒಂದು ಆಧಾರ್ ಕಾರ್ಡ್ ನಂಬರ್ ನನ್ನ ಹತ್ರ ಜೆರಾಕ್ಸ್ ಇರೋದ್ರಿಂದ ನಾನೇನ್ ಮಾಡ್ತಾ ಇದೀನಿ, ಸಂಪೂರ್ಣವಾಗಿ ಒಂದು ಆಧಾರ್ ಕಾರ್ಡ್ ಅನ್ನ ಹೊಸದಾಗಿ ಡೌನ್ಲೋಡ್ ಮಾಡ್ತಾ ಇದೀನಿ. ತಿದ್ದುಪಡಿ ಮಾಡಿಸೋದಾಗಿರ್ಬೋದು, ಏನೇ ಇದ್ರೂ ಕೂಡ ನೀವೇನ್ ಮಾಡಬಹುದು, ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕಾಣಿಸಿರುವಂತ ಕ್ಯಾಪ್ಚರ್ ಕೋಡ್ ಅಂದ್ರೆ ಅಲ್ಲಿ ಸ್ಮಾಲ್ ಲೆಟರ್ ಇತ್ತು ಅಂದ್ರೆ ಸ್ಮಾಲ್ ಲೆಟರ್ ಇರಬೇಕು, ಕ್ಯಾಪಿಟಲ್ ಒಳಗಿತ್ತು ಅಂದ್ರೆ ಕ್ಯಾಪಿಟಲ್ ಲೆಟರ್ ಒಳಗಡೆ ನೀವೇನ್ ಮಾಡ್ಬೇಕು, ಅದನ್ನ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ. ಹಾಕಿದ ನಂತರ ಲಾಗಿನ್ ವಿತ್ OTP ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಬರುತ್ತೆ. ನೀವೇನ್ ಮಾಡಬೇಕು, ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಏನ್ ಬರುತ್ತೆ, ಒಂದು OTP ಬಂದಿರುತ್ತೆ. ಆ ಒಂದು OTP ಅನ್ನ ನೀವೇನ್ ಮಾಡ್ಬೇಕಿಲ್ಲ ಕೆಳಗಡೆ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ. ಓಕೆ, ಬಂದಿರುವಂತ OTP ಅನ್ನ ಏನ್ ಮಾಡಬೇಕು, ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಗೆ OTP ಬಂದಿರುತ್ತೆ. ಅದನ್ನ ಹಾಕಿದ ನಂತರ ಏನ್ ಮಾಡ್ಬೇಕು, ಈಗ ಲಾಗಿನ್ ಅಂತ ಇರುತ್ತೆ, ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನೋಡಬಹುದು ಸಂಪೂರ್ಣವಾಗಿ ನಮಗೆ ಒಂದು ಆಧಾರ್ ಕಾರ್ಡಿನ ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗ್ತಾ ಇದೆ. ಓಪನ್ ಮಾಡ್ತಿದ್ದಾಗನೇ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡ್ಲಿಕ್ಕೆ 10 ವರ್ಷದ ಹಳೆಯದಾಗಿರುವಂತಹ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನವೀಕರಿಸಿಕೊಳ್ಳಬೇಕು. ಕೊನೆ ದಿನಾಂಕ 14/6/2024 ಕೊನೆ ದಿನಾಂಕ ಇರುತ್ತೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲಾ ಸದಸ್ಯರ ಒಂದು ಆಧಾರ್ ಕಾರ್ಡ್ ಗಳನ್ನ ವೆರಿಫಿಕೇಶನ್ ಮಾಡಿ. 10 ವರ್ಷ ಆಗಿದೆ ಸರ್, ನಾವು ಆಧಾರ್ ಕಾರ್ಡ್ ಅನ್ನ ಒಟ್ಟ ಕೈನೇ ಹಚ್ಚಿಲ್ಲ, ಇದರಲ್ಲಿ ಏನು ತಿದ್ದುಪಡಿಯನ್ನ ಮಾಡಿಸ್ಕೊಂಡಿಲ್ಲ ಅಂದ್ರೆ ಕಡ್ಡಾಯವಾಗಿ ಮಾಡಿಸ್ಕೋಬೇಕು. ಇಲ್ಲ ಸರ್, ನಾನು ಒಂದು ಆಧಾರ್ ಕಾರ್ಡ್ ಅಲ್ಲಿ 10 ವರ್ಷದಲ್ಲಿ ಒಂದು 2-3 ಸರ್ತಿ ನಾನು ತಿದ್ದುಪಡಿಯನ್ನ ಮಾಡಿಸ್ಕೊಂಡಿದ್ದೀನಿ ಅಂದ್ರೆ ನೀವು ಅಪ್ಡೇಟ್ ಮಾಡ್ಲಿಕ್ಕೆ ಹೋಗಬೇಡಿ, ನಿಮ್ಮ ಒಂದು ನಡೆಯುತ್ತೆ. ಓಕೆ, ತಲೆ ಕೆಡಿಸ್ಕೋಬಾರ್ದು. ಅವಾಗ ಇಲ್ಲಿಂದ ಡೌನ್ಲೋಡ್ ಆಧಾರ್ ಅಂತ ಬರ್ತಾ ಇದೆ, ನೀವು ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಇಲ್ಲಿ ಸಂಪೂರ್ಣವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನೀವು ಈ ಒಂದು ಪೇಜ್ ಅನ್ನ ಕೆಳಗಡೆ ಸರಿಸಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಸೀದಾ ನೀವೇನ್ ಮಾಡ್ಬೇಕು, ಡೌನ್ಲೋಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಓಕೆ, ನೋಡಬಹುದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ಕಂಗ್ರಾಚುಲೇಷನ್, ಯುವರ್ ಆಧಾರ್ ಕಾರ್ಡ್ ಇಸ್ ಡೌನ್ಲೋಡ್ ಅಂತ ಬರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡಬಹುದು, ಒಂದು ಪಾಸ್ವರ್ಡ್ ಬರುತ್ತೆ. ಪಾಸ್ವರ್ಡ್ ಯಾವ ರೀತಿಯಾಗಿರುತ್ತೆ ಅಂದ್ರೆ ನಿಮ್ಮ ಹೆಸರಿನ ಒಂದು 4 ಅಕ್ಷರಗಳು ಅಂದ್ರೆ ಮೊದಲಿನ ಒಂದು 4 ಅಕ್ಷರಗಳು ಕ್ಯಾಪಿಟಲ್ ಒಳಗಡೆ ಹಾಕಬೇಕು. ಓಕೆ, ನಿಮ್ಮ ಹೆಸರೇನು ಇರ್ತಿದ್ದಲ್ಲ ಆ ಹೆಸರಿನ 4 ಅಕ್ಷರಗಳು 4 ಸ್ಪೆಲ್ಲಿಂಗ್ ಗಳಿರುತ್ತೆ, ಕ್ಯಾಪಿಟಲ್ ಲೆಟರ್ ಒಳಗೆ ಹಾಕೊಳ್ಳಿ. ಅದಾದ ನಂತರ ನೀವು ಹುಟ್ಟಿರುವಂತ ವರ್ಷವನ್ನ ನೀವು ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕು. ಅವಾಗ ನಾನು ಇಲ್ಲಿ ಪಾಸ್ವರ್ಡ್ ಏನಾಗ್ತಾ ಇದೆ ಅಂದ್ರೆ ನನ್ನ ಒಂದು ಹೆಸರಿನ 4 ಅಕ್ಷರಗಳನ್ನ ಇಲ್ಲಿ ಸಂಪೂರ್ಣವಾಗಿ ಮೊದಲನೇ 4 ಅಕ್ಷರಗಳನ್ನ ಹಾಕ್ತೇನೆ. ಜೊತೆಗೆ ನನ್ನ ಒಂದು ಜನ್ಮ ದಿನಾಂಕದ ವರ್ಷ, ನಾನು ಯಾವ ವರ್ಷ ಜನನವಾಗಿದ್ದೇನಲ್ಲ ಆ ಒಂದು ವರ್ಷವನ್ನ ಅಷ್ಟೇ ಹಾಕಬೇಕಾಗಿದೆ. ಆ ಒಂದು ವರ್ಷವನ್ನ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಇಲ್ಲಿ ಹಾಕೋಬೇಕಾಗತ್ತೆ. ಹಾಕಿದ ನಂತರ ನೀವೇನ್ ಮಾಡಬೇಕು, ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನೋಡಬಹುದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಸಂಪೂರ್ಣವಾಗಿ ನಮ್ಮ ಒಂದು ಆಧಾರ್ ಕಾರ್ಡ್ ಏನಾಯ್ತು ಸಂಪೂರ್ಣವಾಗಿ ಡೌನ್ಲೋಡ್ ಆಗಿದೆ. ಈ ರೀತಿಯಾಗಿ ಕೂಡ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ನೀವು ಬಹಳ ಸರಳವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಗೊತ್ತಾಗಿದೆ ತನ್ಕೋತಾ ಇದೀನಿ, ಸಂಪೂರ್ಣವಾಗಿ ಗೊತ್ತಾಗಿದೆ ತನ್ಕೋತಾ ಇದೀನಿ. ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಇವತ್ತು APL ಕಾರ್ಡ್ ಆಗಿರ್ಬೋದು, BPL ಕಾರ್ಡ್ ಆಗಿರ್ಬೋದು ಅಥವಾ ಅಂತ್ಯೋದಯ ಪಡಿತರ ಚೀಟಿ ಆಗಿರ್ಬೋದು, ಅಂದ್ರೆ ರೇಷನ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದನ್ನ ಅದನ್ನು ಕೂಡ ಸಂಪೂರ್ಣವಾಗಿ ಕಲಿಸಬೇಕಾಗಿತ್ತು. ಯಾಕಂದ್ರೆ ಇವು ಎರಡನ್ನೇ ಕಲಿಸೋದ್ರೊಳಗೆ ಬಹಳಷ್ಟು ಸಮಯ ಆಗಿದೆ, ಅದನ್ನು ಕೂಡ ಹೇಳಬೇಕಾಗಿತ್ತು. ಯಾಕಂದ್ರೆ ಅದನ್ನ ಸಂಪೂರ್ಣವಾಗಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಇಷ್ಟೊತ್ತನ ವಿಡಿಯೋದನ್ನ ಸಂಪೂರ್ಣವಾಗಿ ನೋಡಿ ಇವತ್ತು ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಕಲ್ತಿದ್ದೀರೋ, ಮುಂದಿನ ವಿಡಿಯೋ ರೇಷನ್ ಕಾರ್ಡ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದನ್ನ ವಿಡಿಯೋ ನಿಮ್ಗೆ ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಬೇಕು. ಸರ್, ನಾವು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಾಗಿದೆ, ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಕಮೆಂಟ್ಸ್ ಮಾಡಿದ್ರೆ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ನೀವು ಮೊಬೈಲ್ ಫೋನ್ ಒಳಗಡೆ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋ ಒಂದು ವಿಧಾನವನ್ನ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ಯಾರಿಗೆಲ್ಲ ಮುಂದಿನ ವಿಡಿಯೋ ಬೇಕಾಗಿದೆಯೋ ದಯವಿಟ್ಟು ರೇಷನ್ ಕಾರ್ಡ್ ಸರ್ ಡೌನ್ಲೋಡ್ ಮಾಡುವಂತದನ್ನ ತಿಳಿಸ್ಕೊಡಿ ಅಂತ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಬೇಕು. ಜೊತೆಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಬೇಕು, ಮತ್ತೆ ಬೇರೆಯವರಿಗೆ ಶೇರ್ ಮಾಡೋ ಮುಖಾಂತರ ಪ್ರತಿಯೊಬ್ಬರಿಗೂ ಇವತ್ತು ರೇಷನ್ ಕಾರ್ಡ್ ಆಗಿರ್ಬೋದು, ಇವತ್ತು ವೋಟರ್ ಕಾರ್ಡ್ ಆಗಿರ್ಬೋದು, ಇವತ್ತು ಆಧಾರ್ ಕಾರ್ಡ್ ಆಗಿರ್ಬೋದು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗಿದೆ ತನ್ಕೋತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬಹುದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೇನೆ. ದಯವಿಟ್ಟು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.